ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬೆಂಗಳೂರು ಒಂದ್ ಕಡೆ ಹೋಗ್ತಾ ಇದೀವಿ. ಪೂರ್ತಿ ವಿಡಿಯೋನ ತಪ್ಪದೆ ವಾಚ್ ಮಾಡಿ. ಈಗ ಸ್ಟಾರ್ಟ್ ಆಗ್ತಾ ಇದೀವಿ. ನಾನು ನಮ್ಮ ಹಳೆ ಮನೇನ ತೋರಿಸ್ತೀನಿ, ನೋಡ ಹೇಗ್ ಬರುತ್ತೆ ಔಟ್ಲುಕ್ ಅಂತ. ಅವ್ರಿಗೆಲ್ಲ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬೆಂಗಳೂರು ಹುಡುಗಿ. ಇವತ್ತು ಒಂದ್ ಕಡೆ ಹೋಗ್ತಾ ಇದೀವಿ. ಪೂರ್ತಿ ವಿಡಿಯೋನ ತಪ್ಪದೆ ವಾಚ್ ಮಾಡಿ. ಈಗ ಸ್ಟಾರ್ಟ್ ಆಗ್ತಾ ಇದೀವಿ. ಸೊ ಕೆಳಗ್ ಬಂದ್ವಿ, ಪಾರ್ಕಿಂಗ್ ಮಾಡಿದ್ವಲ್ಲ ಗಾಡಿನ ತೆಗೆದು, ಸೊ ಗಾಡಿನಲ್ಲಿ ಹೋಗ್ತಾ ಇದೀವಿ. ನಾನು ಮತ್ತೆ ನನ್ನ ತಮ್ಮನ ಗಾಡಿನಲ್ಲೇ ಇವತ್ತು ಹೋಗ್ತಾ ಇರೋದು ನಾವು. ಸೊ ಇಲ್ಲಿ ನೋಡಿ, ಎಲ್ಲರೂ ಹೆಂಗ್ ವೇಸ್ಟ್ ಮಾಡ್ತಾ ಇದಾರೆ ಅಂತ. ಇವತ್ತು ನಿಮ್ಗೆ ನಾನು ನಮ್ಮ ಹಳೆ ಮನೇನ ತೋರಿಸ್ತೀನಿ. ಹಾಗೆ ಸೊ ಹೇಗೆ ಅಂದ್ರೆ ಅಲ್ಲಿರುವಂತ ರೋಡ್ ಕೂಡ ನಮ್ಗೆ ನೆನಪು ಜಾಸ್ತಿ ಇದೆ. ಅಂಡ್ ಇಷ್ಟೆಲ್ಲ ಹಳೆ ಮನೆ ಆಗಿರ್ಲಿಲ್ಲ ಅವಾಗೆಲ್ಲ. ನಾನು ಆವಾಗ ಬೀದಿಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದೆಲ್ಲ ಇದೆ ಗೈಸ್. ಆ್ಯಂಡ್ ಫುಲ್ ಫ್ಯಾಮಿಲಿ ಇದೆ ನೋಡಿ ನಮ್ಮ ಹಳೆ ಮನೆ. ಇವಾಗ ಆಲ್ರೆಡಿ ಅದು ಬೀಳ್ಸಿ ಹೊಸದಾಗಿ ಯಾರೋ ಕಟ್ಟಿದ್ದಾರೆ ಆ್ಯಂಡ್ ಅದನ್ನು ನಾವು ಮಾರ ಹಾಕ್ಬಿಟ್ಟಿದ್ದೀವಿ. ಆ್ಯಂಡ್ ತುಂಬ ನೆನಪುಗಳಿದೆ ಗೈಸ್. ಆ್ಯಂಡ್ ನಾವು ಬಂದಿರೋದೆ ಈ ಒಂದು ಸಲೂನ್ಗೆ. ಈ ಒಂದು ಸಲೂನ್ ಹೆಸರೇನೆ ಸ್ಪಿನ್ ಸಲೂನ್ ಅಂತ. ಸೊ ಇವರ ಒಂದು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ನೋಡೋಕ್ಕಾಗಿರ್ಬೋದು. ಆ್ಯಂಡ್ ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಇವತ್ತು ಬಂದಿದ್ದು. ನೋಡೋಣ ಹೇಗೆ ಬರುತ್ತೆ ಔಟ್ಲುಕ್ಕು ಅಂತ. ಅವ್ರಿಗೆಲ್ಲ ಹೇಳಿದ್ದೀವಿ. ಸೊ ಅವ್ರು ಮಾಡ್ತೀನಿ ಮೇಡಮ್ ಅಂತಲೂ ಒಪ್ಕೊಂಡಿದ್ದಾರೆ. ಸೊ ಮೆನ್ಸ್ ಕಟಿಂಗ್ ಹೇಗೆ ಬರುತ್ತೆ ನೋಡೋಣ. ನಾನೇನು ಮಾಡ್ಸೋಕೆ ಹೋಗಿಲ್ಲ ಗೈಸ್, ಯಾಕೆಂದರೆ ಫಸ್ಟ್ ಟೈಮ್ ಸಲೂನ್ಗೆ ನಾನು ಭೇಟಿ ಕೊಟ್ಟಿದ್ದು. ಸೊ ಅದಕ್ಕೋಸ್ಕರ ನನ್ನ ತಮ್ಮನಿಗೆ ಇದ್ದಿದ್ದು ಆ್ಯಕ್ಚುಲಿ ನಾವು ಕಟ್ ಮಾಡಿಸ್ಬೇಕು ಅಂತಲೇ ಹೊರಟಿದ್ವಿ ನಾವು. ಸೊ ಅವನು ಕೂಡ ಯಾವಾಗಲೂ ನಾರ್ಮಲ್ ಕಟಿಂಗ್ ಶಾಪಲ್ಲೇ ಮಾಡ್ತಾಯಿದ್ದ. ಸೊ ಇವಾಗ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ನಾನು ಸಲೂನ್ಗೆ ಕರ್ಕೊಂಡು ಬಂದೆ. ಸೊ ನೋಡೋಣ ಔಟ್ಲುಕ್ ಯಾವ ಥರ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸಪ್ರೇಟಾಗಿ ಕೂತ್ಕೊಬಿಟ್ಟೆ. ಆ್ಯಂಡ್ ಅವ್ನು ನಿದ್ದೆ ಬರ್ತಾಯಿದೆ ಗೈಸ್, ಯಾಕೆಂದರೆ ಅವಾಗ ತಾನೇ ಶಿಫ್ಟ್ ಮುಗಿಸ್ಕೊಂಬಂದಿದ್ದ. ಊಟ ಮಾಡಿಕೊಂಡು ಬಾಗೋಣ ಅಂತ ನಾನೇ ಕರ್ಕೊಂಬಂದ್ಬಿಟ್ಟೆ. ಮತ್ತು ಟೈಮ್ ಇರೋಲ್ಲ ಅಂತ ಹೇಳಿ ಗೈಸ್. ಆ್ಯಕ್ಚುಲಿ ಸ್ಯಾಟರ್ಡೇಸೇ ಇರೋದು. ಆ್ಯಕ್ಚುಲಿ ನನಗೆ ಸ್ಯಾಟರ್ಡೇಸು ಲೀವ್ ಇರೋಲ್ಲ. ನನಗೆ ಮಾತ್ರ ಸ್ಯಾಟರ್ಡೇಸ್ ಇರುತ್ತೆ ಲೀವು. ಸೊ ಅದಕ್ಕೆ ನಾನು ಕುತ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೇಳ್ಬೇಕಂದ್ರೆ ಹೊರಗಡೆ ಎಲ್ಲ ನಾನು. ಸೊ ಹಾಗೆ ಕಂಪ್ಲೀಟ್ ಆಗ್ತಾಯಿತ್ತು. ಆ್ಯಕ್ಚುಲಿ ತುಂಬ ಬೆಳ್ಕೊಂಡಿತ್ತು ಹೇರ್ಸು, ಬಟ್ ಆದರೂ ಫುಲ್ಲು ಶಾರ್ಟ್ ಮಾಡ್ಸೋಕ್ಕಾಗಲ್ಲ, ಯಾಕೆಂದರೆ ಆ ಸ್ಟೈಲ್ ಹೋಗ್ಬಿಡತ್ತೆ. ಸೊ ಆ ಸ್ಟೈಲ್ ಬೇಕು ಅಂದರೆ ಸ್ವಲ್ಪ ಶಾರ್ಟು ಆ್ಯಂಡ್ ಲುಕ್ ಬರಬೇಕು, ಅಷ್ಟೇ ಇದೆ ಇದು ಮೈಂಡಲ್ಲಿ. ಸೊ ಹಾಗೋ ಈಗ ಕಂಪ್ಲೀಟ್ ಆಗ್ತಾ ಇದೆ. ಸೊ ಅವರು ಕೂಡ ಚೆನ್ನಾಗಿದ್ರು, ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಮಾಡಿದಾದ್ಮೇಲೆ ಯಾವ ಥರ ಇದೆ ಹೇಗೆ ಅಂತಲೂ ನಮ್ಮನ್ನು ಕೇಳ್ತಾಯಿದ್ರು. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಓವರಾಲ್ ಕಂಪ್ಲೀಟ್ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬಾತಿಂಗು. ಸೊ ಕಾಂಪ್ಲಿಮೆಂಟ್ರಿಯಾಗಿ ಬಾತಿಂಗ್ ಇರುತ್ತೆ. ಯಾವುದೇ ಕಟಿಂಗ್ ಆಗಲಿ ಬಿಯರ್ಡ್ ಮಾಡಿಸ್ಕೊಂಡು ಕಾಂಪ್ಲಿಮೆಂಟ್ರಿಯಾಗಿ ಕಾಮನ್ ಇದು. ಸೊ ಅವ್ರು ನಮಗೊಂದು ಪ್ರಾಡಕ್ಟ್ ಹೇಳಿದ್ರು ಗೈಸ್. ಈ ಒಂದು ಜೆಲ್ಲಾಗಿ ಈ ಒಂದು ವ್ಯಾಕ್ಸ್ ಆ್ಯಂಡ್ ಪೌಡರ್ನ ಸಜೆಸ್ಟ್ ಮಾಡಿದ್ರು. ಸೊ ಯಾಕೆಂದರೆ ನನ್ನ ತಮ್ಮನ ಕೂದಲು ಓವರಾಲ್ ಸ್ಮೂತಿ ತುಂಬ ಜಾಸ್ತಿ. ಸೊ ಅದಕ್ಕೆ ಇದನ್ನು ಬಳಸ್ಕೊಂಡ್ರೆ ನಿಮ್ಮ ಕೂದಲು ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡೆ ನಾನು. ನೆಕ್ಸ್ಟ್ ಆರ್ಡರ್ ಮಾಡೋದಿದೆ ಎರಡು ಪ್ರಾಡಕ್ಟು. ಸೊ ಅಲ್ಲೇ ವಾಷಿಂಗ್ ಕೂಡ ಮಾಡಿಸಿದ್ವಿ. ಸೊ ನೋಡಿ ಅವರ ಆ್ಯಂಬಿಯನ್ಸ್ ಯಾವ ಥರ ಇದೆ. ಆ್ಯಂಡ್ ದಿಸ್ ಈಸ್ ದ ಔಟ್ಲುಕ್ ಗೈಸ್. ಚೆನ್ನಾಗಿ ಬಂದಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಾರ್ ದ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದಲ್ವಾ. ಸೊ ಓಕೆ, ಇದನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತಲೂ ಅವನ ಹತ್ರನೇ ನಾನು ಕೇಳಿದೆ ಆ್ಯಕ್ಚುಲಿ ಹೇಗಿತ್ತು ಏನು ಅಂತ. ಸೊ ನೋಡಿ ಚೆನ್ನಾಗಿದೆ, ಓಕೆ ಪರವಾಗಿಲ್ಲ. ಸೊ ಈಗ ಆಯಿತು ಆ್ಯಂಡ್ ವಿ ಆರ್ ಮೂವಿಂಗ್, ಹೋಗ್ತಾ ಇದ್ದೆ. ಸೊ ಗೈಸ್ ಅದನ್ನೇ ಅವನ ಲಿಫ್ಟನಲ್ಲಿ ಕೇಳ್ತಾ ಇದೆ ಹೇಗೆ ಅನ್ನಿಸ್ತು, ಚೆನ್ನಾಗಿದೆಯಾ ಅಂತ. ಸೊ ಅವನು ಓಕೆ ನೋಡೋಣ. ಆ್ಯಕ್ಚುಲಿ ಸ್ನಾನ ಮಾಡಾದ್ಮೇಲೆ ಎಲ್ಲ ಕೆಳಗೆ ಬಂದ್ಬಿಡುತ್ತೆ ಒಂದು ಮೇಲಿರೋದು ಲೇಯರ್ಸು. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ಸ್ನಾನ ಮಾಡ್ತಾ ಅವರು ಜೆಲ್ ಹೇಳಿದಾರಲ್ವ ಅದನ್ನು ತಗೊಳ್ಳೋಣ ಅಂತ ಅವನು ಹೇಳ್ತಾ ಇದ್ದ. ಸೊ ಹಾಗೆ ನಿಮ್ಗೆ ಗೊತ್ತಿಲ್ಲ ಅಲ್ವಾ, ಫಸ್ಟ್ ಟೈಮ್ ಅಲ್ವಾ. ಅಲ್ಲೇ ಇರಲಿ ಬಿಡು, ಅಲ್ಲೇ ಇರಲಿ.
ಕೊಟ್ಬಿಟ್ಟು ಕೈಯಲ್ಲಿ ಹಿಡ್ಕೊತೀನಿ ಸುಮ್ಮನೆ ಯಾಕೆ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ಇವತ್ತಿನ ಡೇ ನಮ್ಮ ಸಲೂನಲ್ಲಿ ಕಳೆದ್ವಿ.